ತುಂಬ ದಿನಗಳಾದ ನಂತರ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೀಗೆ ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಹಾಗೆ ಜೊತೆಗೆ ಸ್ವಲ್ಪ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲನೂ ಬೇಯಿಸಿಟ್ಟಿದ್ದೀನಿ ಪೂಜೆಗೆ ಅಂತ ಅಂದ್ಬಿಟ್ಟು. ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ನೆಲ ಎಲ್ಲ ಒರೆಸಿದ್ದಾಯಿತು. ಈಗ ಹೊಸ್ಲಿಗೆಲ್ಲನೂ ಪೂಜೆ ಮಾಡ್ತಾಯಿದ್ದೀನಿ. ಈಗ ಪೂಜೆ ಮಾಡಿಬಿಟ್ಟು ಆಮೇಲಿಂದ ದೇವರಿಗೆಲ್ಲ ಎಡೆ ಹಾಕಬೇಕು. ಸೃಷ್ಟಿಯಲ್ಲಿ ಒಳಗಡೆ ಎಲ್ಲನೂ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಾನು ಈ ಕಡೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಫ್ರೆಂಡ್ಸ್ ನೋಡಿ, ಫೈನಲಿ ಇವಾಗ ಪೊಂಗಲ್ ಕೂಡ ರೆಡಿ ಆಯಿತು. ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಕಡೆ ಪೊಂಗಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಮತ್ತು ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಮತ್ತು ಜೊತೆಗೆ ಈ ಕಡೆ ಗೆಣಸು ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಈಗ ನಾನು ಜಸ್ಟ್ ಪೂಜೆಗೆ ದೇವ್ರಿಗೆ ಎಡೆ ಇಕ್ಕೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಈ ಕಡೆ ಕಡಲೆಕಾಯಿ ಮತ್ತು ಅವರೆಕಾಯಿ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನೇನು ಆಯಿತು, ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಕರೆಕ್ಟಾಗಿ 6 ಗಂಟೆ ಪೂಜೆ ಆಗಬೇಕು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ.
ತಿಂದು ಒಳ್ಳೆ ಮಾತಾಡಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಳ್ಳೆದಾಗಲಿ, ದೇವರು ಒಳ್ಳೆ ಆಯುರಾರೋಗ್ಯ ಹೆಸರು ಕೊಟ್ಟು ಕಾಪಾಡಲಿ. ಒಂದು ಚೆನ್ನಾಗಿದೆ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಫ್ರೆಂಡ್ಸ್, ಈಗ ತಾನೇ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಈಗ ಹಾಲು ಉಗ್ಸೋಣ ಅಂತೇಳಿ ಬಂದಿದ್ದೀನಿ. ಈಗ ನೋಡಿ ಆಲ್ಮೋಸ್ಟ್ ಈಗ ಹಾಲು ಕೂಡ ಹೋಗ್ತಾ ಇದೆ. ಸೃಷ್ಟಿ ಬಾಮ್ಮ. ಸೊ ಫ್ರೆಂಡ್ಸ್, ಈಗ ತಾನೇ ನೋಡಿ ಎಲ್ಲ ಪೂಜೆ ಎಲ್ಲ ಮುಗೀತು. ಹಾಗೆಯೇ ಈಗ ತಾನೇ ಜೊತೆಗೆ ಹಾಲು ಕೂಡ ಕಾಯಿಸ್ಕೊಟ್ಟೆ. ಸೊ ಇವಾಗೆಲ್ಲ ಹಾಲು ಕುಡಿತಾ ಇದ್ದೀವಿ. ಮತ್ತು ಹಾಗೆಯೇ ಅಯ್ಯಪ್ಪ ಸ್ವಾಮಿ ಸಾಂಗ್ಸ್ಗಳ್ನ ಕೂಡ ಕೇಳ್ತಾ ಇದ್ದೀವಿ. ಈಗ ಟೈಮ್ ಬಂದು ಆಗಲೇ 6:25 ಆಗ್ತಾಯಿದೆ. ಸೊ ಇವಾಗ ಹಾಲೆಲ್ಲ ಕುಡಿದ್ಬಿಟ್ಟು ಮತ್ತು ಹಾಗೆಯೇ ಇವಾಗ ಹಂಗೇ ಗೆಣಸು ಕಡಲೆಕಾಯಿ ಅದನ್ನೆಲ್ಲ ಬೇಯೋದಕ್ಕೆ ಇಡಬೇಕು. ಮತ್ತು ಹಾಗೆಯೇ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬರಬೇಕು. ಇದೆಲ್ಲ ಹಾಲೆಲ್ಲ ಉಕ್ಕಿದೆ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ಪೊಂಗಲ್ ಒಟ್ಟಿಗೆ ಮಾಡಿದ್ದೀನಿ. ಸ್ವಲ್ಪ ಪದೇ ಪದೇ ಬೇಡ ಅಂತಂದು ಇದನ್ನು ಮಾತ್ರ ಇನ್ನು ಸ್ವಲ್ಪ ಕಡಲೆಕಾಯಿ ಗೆಣಸು ಅದನ್ನೆಲ್ಲ ಬೇಯಿಸ್ಬೇಕು. ಆಲ್ಮೋಸ್ಟ್ ನಾನೆಲ್ಲ ಸ್ವಲ್ಪನೇ, ಜಾಸ್ತಿ ಏನು ಬೇಯಿಸ್ತಾ ಇಲ್ಲ, ಸ್ವಲ್ಪನೇ. ಮತ್ತು ಹಾಗೆಯೇ ಜೊತೆಗೆ ಸ್ವಲ್ಪ ಇವತ್ತು ಇಸ್ಕಿನ ಬೇಳೆ ಕಾಳಿಂದು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ನೆನೆಲ್ಲ ಕಾಳೆಲ್ಲ ಇಸ್ಬಿಟ್ಟು ಎತ್ತಿಟ್ಟಿದ್ದೀನಿ. ಸೊ ಇವಾಗ ಫಸ್ಟ್ ಹಾಲು ಕುಡಿದ್ಬಿಟ್ಟು ಆಮೇಲಿಂದ ಏನೋ ಇದು ಅವರೆಕಾಯಿ ಕಡಲೆಕಾಯಿ ಅದನ್ನೆಲ್ಲ ಬೇಯೋದಕ್ಕೆ ಇಡ್ತೀನಿ. ಸೊ ಫ್ರೆಂಡ್ಸ್, ಈಗ ತಾನೇ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಈಗ ತಾನೇ ಮುಗಿಸ್ಕೊಂಡು ಬಂದು, ಸೊ ಈಗ ಪ್ರಸಾದ ಕೊಟ್ಟಿದ್ರಲ್ಲಿ ಸಿಹಿ ಪೊಂಗಲ್ಲು ಮತ್ತು ಹಾಗೆ ಖಾರ ಪೊಂಗಲ್ಲು ಮತ್ತು ಹಾಗೆ ಇಲ್ಲೇ ತೊಗೊಂಡು ಬಂದು ಒಂದು ಪ್ಲೇಟ್ ಅಲ್ಲೇ ಕೂತ್ಕೊಂಡು ತಿಂದು ಮತ್ತು ಇವಾಗ ಇಲ್ಲಿಗೆ ತೊಗೊಂಡು ಬಂದು ತುಂಬ ದೇವಸ್ಥಾನಗಳೆಲ್ಲ ಓಡಾಡ್ಕೊಂಡು ಬಂದು, ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ವಿಷ್ಣು ದೇವಸ್ಥಾನ, ಕೃಷ್ಣನ ದೇವಸ್ಥಾನ ಮತ್ತು ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನ, ರಾಮದೇವ್ರ ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು. ವಿಡಿಯೋ ಮಾಡೋಂಗಿರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಇವಾಗ ಮನೆಗೆ ಬಂದಮೇಲೆ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಕೂತ್ಕೊಂಡಿದ್ದೀವಿ. ಟೈಮು ಇವಾಗ 8:45. ಅಷ್ಟರೊಳಗೆ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಬಂದೆ. ಎಷ್ಟು ಇವಾಗ ಟೈಮು? 10:15. ಇವತ್ತೆಲ್ಲರೂ ನಾವು ಫ್ಯಾಮಿಲಿ ಸಮೇತ ದೇವರಂದ್ರಿಗೆ ಬಂದಿದ್ದೀವಿ. ಈಗ ಮೇಲ್ಗಡೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸ್ವಾಮಿ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದು ಉತ್ತರದ ಬಾಗಿಲು ತೆಗಿತಾರೆ ಇವತ್ತು ಕೆಳಗಡೆ ದೇವಸ್ಥಾನದ ಹತ್ರ. ಅದು ದರ್ಶನ ಮಾಡ್ಕೊಳ್ಳೋಕ್ಕೆ 12 ಗಂಟೆ ಅಷ್ಟು ವಾಪಸ್ ಬರಬೇಕು. ಟರ್ನ್ ಮಾಡ್ಕೊ, ಬೇಗ ಹೊಡ್ಕೊ ಫುಲ್ ಹೊಡ್ಕೊ. ರೈಟ್. ಹಾಂ, ನಿಧಾನ. ಫ್ರೆಂಡ್ಸ್, ಇವಾಗ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಸಾದ
ನೋಡಿದೆ ಅಲ್ಲಿ ಬರ್ತಾ ಇದ್ರಲ್ಲ ಹೋಗೋಣ ದೇವಸ್ಥಾನದೊಳಗಡೆ, ನಡೀರಿ ದೇವಸ್ಥಾನದೊಳಗೆ ಹೋಗೋಣ. ಇಸ್ಕೊಂಡೋಗಿ ಆಗಿದೆ ಗೋವಿಂದ ಗೋವಿಂದ. ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ. ಫ್ರೆಂಡ್ಸ್, ಈಗ ಬೆಟ್ಟದ ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಈ ಕೆಳಗಡೆ ಹೋಗ್ತಾ ಇದ್ದೀವಿ. ಭೋಗ ನರಸಿಂಹ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ಉತ್ತರ ಬಾಗಿಲು ತೆಗಿತಾರೆ ಇವತ್ತು. ಉತ್ತರ ಬಾಗಿಲು ದರ್ಶನ ಆದಮೇಲೆ ಮತ್ತೆ ಇನ್ನೊಂದ್ಸರಿ ಸ್ವಾಮಿ ದರ್ಶನ ಮಾಡ್ಕೊಂಡು ತುಮಕೂರು ಕಡೆ ಪ್ರಯಾಣ ಮಾಡ್ತೀವಿ. ಸೊ ಫ್ರೆಂಡ್ಸ್, ಈಗ ತಾನೆ ಮೇಲ್ಗಡೆ ಬೆಟ್ಟ ಇಳಿದ್ಬಿಟ್ಟು ಕೆಳಗಡೆ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು. ಅಲ್ಲಿ ತೆಗೆದು ನೋಡಿಲ್ಲ, ಅದಕ್ಕೆ ನೋಡಿದ್ರು
ಇದೆಲ್ಲ ಬಾತ್ರೂಮ್ ಕೂತ್ಕೊಳ್ಳೆ ಇದು ನೋಡ್ಬೇಕು ಹೆಂಗೆ ಹುಡುಗಿ ಅಂತ ಐತಪ್ಪ ಹುಡುಗಿ ಫೋನ್ ಆಗಿರೋ ಕಂಡೀಷನ್ ಎಲ್ಲ ಹೋಗ್ಬೇಕು. ಸಕದ ಮಾಡ್ರವ ನಡಿ 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 ಬಾಯ್ ಪ್ರದೀಪ್ ನಿಂತ್ಕೊಳ್ಳೋ ಚಿಂಟು ನೋಡ್ರಿ ಎಷ್ಟು ಚೆನ್ನಾಗಿ ಇಟ್ಕೊಂತಾಳ ಅಪ್ಪ ಬಂದಾರನೇ ಅಪ್ಪ ಬಂದೈತಾ ಪಾಪು ಚೆನ್ನಾಯ್ತಾ ಚೆನ್ನಾಯ್ತಾ ಏನ್ ಬಿಡಿ ನಿಮ್ಮ ಡ್ಯಾಡಿ ಹೆಸರು ಡಾಕ್ಟರ್ ತಿಪ್ಪೇಸ್ವಾಮಿ ಬರೋ ತಿಪ್ಪೇಸ್ವಾಮಿ ಅಲ್ಲ ಈಗ ಏನಂತೆ ನಿಮ್ಮ ಡ್ಯಾಡಿಗೆ ಏನಂತೀಯ ಡ್ಯಾಡಿ ಅಂತೆ ಅಪ್ಪ ಅಂತೀಯ ಅಪ್ಪ ಕೂರು ಅಲ್ಲೇ ಕೂತ್ಕೋ ಕೂತ್ಕೋಪ್ಪ ಹ್ಯಾಪಿ ಸಂಕ್ರಾಂತಿ ಚಿಂಟು ಚಿಂಟು ಅಂತ ಅದೀನಿ ಚಿಂಟು ಇವನ್ ಕರ್ದು ರೂಢಿಯಾಗಿ ಆಯ್ತಪ್ಪ ಅದು ಬಿಡು ಬ್ಯಾಗ್ ಇಟ್ಕೋ